ಸ್ನೇಹಿತರೆ ನಮಸ್ಕಾರ. CITUವಿನ ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ನೇ ತಾರೀಕಿನವರೆಗೆ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನು ನಿರಂತರವಾಗಿ ಅಹೋರಾತ್ರಿ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಹೋರಾಟದಿಂದ ಪಡೆದಂಥ ಹಕ್ಕುಗಳ ರಕ್ಷಣೆಗಾಗಿ ಮತ್ತು ಇನ್ನುಳಿದವುಗಳನ್ನು ಪಡೆಯುವ ಸಲುವಾಗಿ, ಸಮಕಾಲೀನ ಸಮಸ್ಯೆಗಳ ವಿರುದ್ಧ ಸೆಣಸಾಡುವ ಸಲುವಾಗಿ ಸರ್ಕಾರದ ಗಮನವನ್ನು ಈ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ನಾವು ತರಬೇಕು ಅಂತ ಹೇಳುವ ಕಾರಣಕ್ಕಾಗಿ ಈ ಮಹತ್ವದ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ವಿಶೇಷವಾಗಿ ದುಡಿಯುವ ಮಹಿಳೆಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸರ್ಕಾರದ ಒಂದು ನೀತಿಗಳನ್ನು ನಾವು ವಿರೋಧಿಸಬೇಕಾಗಿದೆ ಮತ್ತು ನಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಇಡಲಿಕ್ಕೆ ನಾವು ಮುಂದಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ವಿಭಾಗದ ಕಾರ್ಮಿಕರು 3ರಿಂದ 7ನೇ ತಾರೀಕು ನಿರಂತರವಾಗಿ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಘಟಿತ ಮತ್ತು ಅಸಂಘಟಿತ ವಲಯದ ದುಡಿಯುವ ಎಲ್ಲ ಕಾರ್ಮಿಕರು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ದುಡಿಯುವ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಂಥ ಎಲ್ಲ ಫ್ಯಾಕ್ಟರಿಗಳಿಂದ, ಎಲ್ಲ ಕೈಗಾರಿಕೆಗಳಿಂದ, ಹಾಗೇನೆ ಸೇವಾ ವಲಯ ಇರಬಹುದು, ಕೈಗಾರಿಕೆಯ ವಿಭಿನ್ನ ಪ್ರದೇಶಗಳು, ಅದು ಬೆಂಗಳೂರು ಮೂಲದ ಕೈಗಾರಿಕೆಗಳಿರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ವಿಭಾಗದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳಿಂದ ಇರಬಹುದು. ಹಾಗೆಯೇ ಅಂಗನವಾಡಿ, ಬಿಸಿಯೂಟ, ಕಟ್ಟಡ, ಹಮಾಲಿ ಮತ್ತು ಬೀದಿ ಬದಿ ವ್ಯಾಪಾರಸ್ಥರು, ಕರಕುಶಲ ಕೆಲಸಗಳಲ್ಲಿ ತೊಡಗಿರುವಂಥವರು, ಬೀಡಿ ಕಟ್ಟುವ ಕೆಲಸದಲ್ಲಿ ತೊಡಗಿರುವಂಥವರು, ಹಾಗೆಯೇ ಈ ಆಹಾರ ಸಂಸ್ಕರಣೆ ಅಥವಾ ಇನ್ನಿತರ ಉದ್ಯಮದಲ್ಲಿರುವಂಥವರು, ಹಣ್ಣು ತರಕಾರಿ ಮೀನು ಸಂಸ್ಕರಣೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರು, ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ದುಡಿಯೋ ಮಹಿಳೆಯರು ಕೆಲಸದಲ್ಲಿ ಮುಂದಿದ್ದಾರೆ. ಆದರೆ ಕೂಲಿಯ ಸ್ವರೂಪದಲ್ಲಿ ಪಡೆಯುವಲ್ಲಿ ಮತ್ತು ಸೌಲಭ್ಯಗಳನ್ನು ಪಡೆಯುವಲ್ಲಿ, ಸಾಮಾಜಿಕ ಸುರಕ್ಷೆಯನ್ನು ಪಡೆಯುವುದರಲ್ಲಿ ಕಾನೂನಿನಲ್ಲಿ ಇರುವಂಥದ್ದನ್ನು ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ವಾತಾವರಣವನ್ನು ಇವತ್ತಿನ ಸರ್ಕಾರಗಳು ಸೃಷ್ಟಿ ಮಾಡಿದ್ದಾವೆ. ಹಾಗಾಗಿಯೇ ಭಾರತ ದೇಶದಲ್ಲಿ 93% ಜನ ಅಸಂಘಟಿತ ವಲಯದಲ್ಲಿ ದುಡಿಯುವ ಮಹಿಳೆಯರು ದುಡಿತಾ ಇದ್ದಾರೆ. ಸಂಘಟಿತ ವಲಯದಲ್ಲಿ ಕೇವಲ 6% ಜನ ದುಡಿತಾ ಇದ್ದಾರೆ. ಅಂತಂದ್ರೆ ದುಡಿಮೆ ಇಲ್ಲದೆ ಇರುವಂಥ ಪ್ರದೇಶವೇ ಇಲ್ಲ, ಮಹಿಳೆ ದುಡಿಯದೇ ಇರುವಂಥ ಪ್ರದೇಶವೇ ಇಲ್ಲ. ಆದರೆ ಇವತ್ತಿನ ದಿನಮಾನಕ್ಕೆ ನೋಡಿದಾಗ ಬೆಲೆ ಏರಿಕೆಗೆ ತಕ್ಕನಾಗಿ ಕನಿಷ್ಠ ಕೂಲಿ ಸಿಗ್ತದಾ? ಇಲ್ಲ. ಕನಿಷ್ಠ ಕೂಲಿ ಪರಿಕಲ್ಪನೆ ಅನೇಕ ವಿಭಾಗದಲ್ಲಿ ಜಾರಿಯಾಗಿದೆಯಾ? ಜಾರಿ ಆಗಲಿಲ್ಲ. ಬಹಳ ಪ್ರಮುಖವಾದಂಥ ಕಾನೂನುಗಳು ಕೂಡ ಇವತ್ತು ಜಾರಿ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಕೆಲಸದ ಲಭ್ಯತೆ ಪ್ರಶ್ನೆ ಇರಬಹುದು, ಅದು ದುಡಿಯುವ ಮಹಿಳೆಯರನ್ನ ಈ ಕುಟುಂಬದ ಕಟ್ಟಳೆಗಳಿಂದ ಆಚೆ ತಂದು ದುಡಿಮೆಯ ಪ್ರದೇಶದಲ್ಲಿ ತೊಡಗಿಸಿದಾಗ ಅವ್ರ ಮೇಲೆ ಆಗ್ತಕ್ಕಂಥ ಅನೇಕ ಲೈಂಗಿಕ ದೌರ್ಜನ್ಯದ ಪ್ರಶ್ನೆ ಇರಬಹುದು. ಇವುಗಳ ವಿರುದ್ಧ ಧ್ವನಿ ಎತ್ತುವಂತ ಅನೇಕ ಹೋರಾಟಗಳು ನಡೆದು ಕಾಯ್ದೆಗಳು ಬಂದಿದ್ದಾವೆ. ಆದರೆ ಆ ಯಾವ ಕಾಯ್ದೆಗಳು ಕೂಡ ಇವತ್ತು ಸರಿಯಾಗಿ ಜಾರಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ದುಡಿಯುವ ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾದಂತ ಒಂದು ಮಹತ್ವ ಇದೆ ಅಂತ ಹೇಳುವುದನ್ನ ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ. ದುಡಿಮೆ ಮಾಡ್ತಾ ಇರುವಾಗನೇ ದುಡಿಯುವ ಪ್ರದೇಶದಲ್ಲಿ ಸಂಕಷ್ಟ ನಿವಾರಣೆಗೂ ಕೂಡ ನಾವು ಹೋರಾಟವನ್ನ ಸಂಘಟಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ನಾವು ಇಲ್ಲಿ ಉದಾಹರಿಸಲೇಬೇಕಾದಂಥದ್ದೇನಂತಂದ್ರೆ, ದುಡಿಯುವ ಮಹಿಳೆಯರಿಗೆ ಅವ್ರದ್ದೇ ಆದಂಥ ಅನೇಕ ಸಮಸ್ಯೆಗಳಿರ್ತವೆ. ಮಹಿಳೆಯಾಗಿ ಮುಟ್ಟಿನ ಸಂದರ್ಭ ಅಥವಾ ಗರ್ಭಿಣಿ ಬಾಣಂತಿಯ ಆಗುವಂತ ಸಂದರ್ಭಗಳಿರಬಹುದು, ಅಥವಾ ಕೆಲಸದ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಹಿಂಸಾಚಾರಗಳು, ದೌರ್ಜನ್ಯಗಳು, ಲೈಂಗಿಕ ಕಿರುಕುಳದಂತ ಪರಿಸ್ಥಿತಿ ಇರಬಹುದು. ಇವುಗಳನ್ನ ನಾವು ಸೆಣಸಾಡಲೇಬೇಕಾಗಿದೆ. ಪ್ರತ್ಯೇಕ ಶೌಚಾಲಯಕ್ಕಾಗಿ ಹೋರಾಟಗಳು, ಶಿಶುಪಾಲನಾ ಕೇಂದ್ರಗಳು, ಇವತ್ತು ಕೆಲಸದ ಪ್ರದೇಶದಲ್ಲಿ ಕೈಗಾರಿಕಾ ಮಾಲೀಕರು, ಕೆಲಸವನ್ನ ಕೊಡ್ತಕ್ಕಂಥ ಮಾಲೀಕರು ಅವುಗಳನ್ನ ಒದಗಿಸುವಂತ ವಿಚಾರಗಳು ಇರಬಹುದು, ಅಥವಾ ಸಂಬಳ ಸಹಿತವಾದಂತಹ ಹೆರಿಗೆ ರಜಾಗಳನ್ನ ಪಡೆಯುವಂತ ವಿಚಾರ ಇರಬಹುದು. ಈ ಎಲ್ಲ ಅಂಶಗಳು ಮತ್ತು ವಿಶ್ರಾಂತಿ ಕೊಠಡಿ, ಶೌಚಾಲಯ, ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗೆ ಶೌಚಾಲಯಗಳು ಮತ್ತೆ ಸೂಕ್ತವಾದಂತಹ ವಿಶ್ರಾಂತಿ ಕೊಠಡಿ, ಹಾಲುಣಿಸುವ ಕೊಠಡಿಗಳು ಕೂಡ ಅನೇಕ ಕಡೆಗಳಲ್ಲಿ ಇಲ್ಲದೆ ಇರುವಂತ ನೋಡ್ತೇವೆ. ಇವತ್ತು IT-BT ಬಹಳ ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ. ಆದರೆ ವರ್ಕ್ ಫ್ರಮ್ ಹೋಮ್ ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನ ಮಹಿಳಾ ಕಾರ್ಮಿಕರು ಮಾಡ್ತಾನೆ ಇದ್ದಾರೆ.
ಕಂಪ್ಯೂಟರ್ ಮೂಲಕ ಮಾಡುವಂತ ಕೆಲಸಗಳನ್ನ ಇವತ್ತು ದುಡಿಯುವ ಮಹಿಳೆಯರ ಮೂಲಕ ಮಾಡಿಸಲಾಗ್ತಾ ಇದೆ. ಇದನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇವೆ ಅಂತಂದ್ರೆ, ಅತ್ಯಂತ ಹೆಚ್ಚು ಕೆಲಸಗಳು, ಅತ್ಯಂತ ಹೆಚ್ಚು ಶ್ರಮದಾಯಕವಾದಂತ, ಮಾನಸಿಕವಾಗಿ ಬೌದ್ಧಿಕವಾಗಿ ಹೆಚ್ಚು ಶ್ರಮವನ್ನ ನೀಡ್ತಕ್ಕಂಥ ಕೆಲಸಗಳನ್ನ ಇವತ್ತು ಮಹಿಳೆಯರಿಂದ ಮಾಡಿಸಲಾಗ್ತಾ ಇದೆ. ಆದರೆ ಅವೆಲ್ಲವೂ ಕೂಡ ಅನೇಕ ಸಂದರ್ಭದಲ್ಲಿ ಬಿಟ್ಟಿ ದುಡಿಮೆಗಳಾಗ್ತಾ ಇದ್ದಾವೆ. ಕೂಲಿ ಅನ್ನುವ ಪರಿಕಲ್ಪನೆ ಇಲ್ಲದೇನೆ ಇವತ್ತು ಮಹಿಳೆಯರ ದುಡಿಮೆಯನ್ನ ಪರಿಗಣಿಸಲಾಗ್ತಾ ಇದೆ. ಅಭಿವೃದ್ಧಿಯ ಮಾಪನದಲ್ಲಿ ದುಡಿಯುವ ಮಹಿಳೆಯರ ಕೆಲಸಗಳನ್ನ ಪರಿಗಣನೆ ಮಾಡಲಾಗ್ತಾ ಇಲ್ಲ. ಜೊತೆಗೆ ಇವತ್ತು ಈ ಕೂಲಿ ಮತ್ತು ಬಿಟ್ಟಿ ದುಡಿಮೆ ಇತ್ಯಾದಿಗಳ ಪರಿಕಲ್ಪನೆಗಳನ್ನ ಹೊಸ ಹೊಸ ಶಬ್ದಗಳ ಮೂಲಕ ಇವತ್ತು ಮುಂದಿಡಲಾಗ್ತಾ ಇದೆ. ಗೌರವಧನ ನೌಕರರು, ಸಂಭಾವನೆ ಕಾರ್ಮಿಕರು, ಪ್ರೋತ್ಸಾಹಧನ ಕಾರ್ಮಿಕರು, ಅತಿಥಿ ಕಾರ್ಮಿಕರು, ಹೀಗೆ ಮತ್ತು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟು ಇತ್ಯಾದಿಗಳಲ್ಲಿ ಇವತ್ತು ಮಹಿಳೆಯರು ಪೆಟ್ರೋಲ್ ಪಂಪ್ನಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ, ಅಗರಬತ್ತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೀಡಿ ಕಟ್ಟುವವರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಲೋಡ್ ಅನ್ಲೋಡ್ ವಿಚಾರವನ್ನು ಒಳಗೊಂಡು ಕೆಲಸವನ್ನ ಮಾಡ್ತಾ ಇದ್ದನ್ನ ನಾವು ನೋಡ್ತೇವೆ. ಆದರೆ ಈ ಮಹಿಳೆಯರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಮತ್ತು ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ವೇತನ ನೀಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಕೊಡಬೇಕು, ಸಮಾನ ವೇತನವನ್ನು ಕೊಡಬೇಕು, ಅವುಗಳು ಕೂಡ ಇವತ್ತು ಸಿಗ್ತಾ ಇಲ್ಲ. ಅದು ಸೇವಾ ವಲಯ ಇರಲಿ ಅಥವಾ ಉತ್ಪಾದನಾ ವಲಯ ಇರಲಿ, ಅಲ್ಲೆಲ್ಲೂ ಕೂಡ ತಾರತಮ್ಯ ಇಲ್ಲದೆ ಇರುವಂತಹ ಒಂದು ಸ್ಥಳಗಳೇ ಇಲ್ಲದೆ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯನ್ನ ಬದಲಾಯಿಸಬೇಕು ಅಂತಂದ್ರೆ ಈ ಬಾರಿಯ ಬಜೆಟ್ ಹೋರಾಟದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಭಾರತದ ಒಟ್ಟು ದುಡಿಮೆಯಲ್ಲಿ ದುಡಿಯುವ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಆದರೆ ಇವುಗಳನ್ನ ಆರೋಗ್ಯ ಇಲಾಖೆಯಲ್ಲಿ ದಾದಿಯರಾಗಿ ಅಥವಾ ಮನೆಗೆಲಸದವರಾಗಿ ಅಥವಾ ವೇತನ ರಹಿತ, ಸಂಬಳ ರಹಿತ, ಅನ್ಪೇಯ್ಡ್ ಲೇಬರ್ಗಳಾಗಿ ಕಾಣುವಂತಹ ಒಂದು ವಿಚಾರ. ದುಡಿಯುವ ಮಹಿಳೆಯರ ಕೆಲಸವು ಮಹಿಳೆಯರ ಕೆಲಸವು ಅಂತಂದ್ರೆ ಅದನ್ನ ಕೇವಲ ಸಂತಾನೋತ್ಪತ್ತಿಯ ಕೆಲಸ ಅಂತೇಳಿ ನಿರಾಕರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಕೂಲಿ ಕೊಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ವಿಚಾರಗಳು, ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಇಂಥ ತಾರತಮ್ಯ ಇರ್ತಕ್ಕಂಥ ಒಂದು ಸಮಾಜದ ಈ ಒಂದು ಸ್ವರೂಪವನ್ನ ರಾಜಕೀಯವಾಗಿ ಕೂಡ ನಾವು ಬದಲಾವಣೆ ಮಾಡಬೇಕಾಗಿದೆ, ಪ್ರಶ್ನಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಬಜೆಟ್ ಅಧಿವೇಶನ ಬಹಳ ಮಹತ್ವದ್ದಿದೆ. ಈ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮಹಿಳೆಯರ ದುಡಿಮೆಯ ಕಾಯಮಾತಿ ಆಗಬೇಕು. ಈಗ ವಿಶೇಷವಾಗಿ ಅಂಗನವಾಡಿ ಮತ್ತು ಬಿಸಿ ಊಟದಂತಹ ಪ್ರದೇಶದಲ್ಲಿ ತಮ್ಮ ದುಡಿಮೆ 16 ವರ್ಷಗಳಿಂದ ಒಂದೇ ಸ್ವರೂಪದ ಕೆಲಸ ಮಾಡ್ತಾ ಇದ್ರು ಕೂಡ ದುಡಿಮೆಯನ್ನ ಕಾಯಂ ಮಾಡಲಿಲ್ಲ. ದುಡಿಮೆ ಕಾಯಂ ಇದೆ, ಆದರೆ ಸರ್ಕಾರ ಈ ದುಡಿಮೆ ಅಂದ್ರೆ ಈ ಕೆಲಸವನ್ನ ಕಾಯಂ ಕೆಲಸಗಾರರನ್ನಾಗಿ ಗುರುತು ಮಾಡಲಿಲ್ಲ. ಇದು ಗುರುತು ಮಾಡಬೇಕು. ಇವ್ರಿಗೆ ಸಲ್ತಕ್ಕಂಥ ಗ್ರಾಚ್ಯುಟಿ, PF, ESIಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಇತ್ಯಾದಿ ಇವತ್ತಿನ ಬಹಳ ಮುಖ್ಯವಾದಂತಹ ಬೇಡಿಕೆಗಳಿದಾವೆ. ಹಾಗಾಗಿ ತಾವು ಮಾಡ್ತಾ ಇದ್ದಂತ ಕೆಲಸವನ್ನ ಗುರುತು ಮಾಡಬೇಕು, ಅದಕ್ಕಾಗಿ ಹಣಕಾಸನ್ನ ಮೀಸಲಾಗಿಡಬೇಕು ಅಂತ ಹೇಳುವಂತದ್ದು ದುಡಿಯುವ ಮಹಿಳೆಯರ ಆಗ್ರಹವಾಗಿದೆ. ಈ ಎಲ್ಲ ಅಂಶಗಳ ಆಧಾರದಲ್ಲಿ ದುಡಿಯುವ ಮಹಿಳೆಯರ ದುಡಿಮೆಯನ್ನ ಕಡಿಮೆ ಮೌಲ್ಯಮಾಪನ ಮಾಡಬಾರದು. ಈ ನಾಡನ್ನ ಕಟ್ಟುವುದರಲ್ಲಿ ದುಡಿಯುವ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳುವಂತ ಅಂಶವನ್ನ ನಾವು ಗಮನಕ್ಕೆ ತೆಗೆದುಕೊಂಡು ಮಾರ್ಚ್ 3ರಿಂದ 7ರವರೆಗೆ ನಡೀತಾ ಇದ್ದಂತ ಈ ಒಂದು ಬಹಳ ಮಹತ್ವದ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಾನು CITನ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಕಳೆದ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟ್ ಕಳೆದ ತಿಂಗಳು ಪ್ರಸ್ತಾವನೆ ಆದಾಗಲೂ ಕೂಡ ದುಡಿಯುವ ಮಹಿಳೆಯರಿಗೆ ವಿಶೇಷವಾಗಿ ಏನನ್ನೂ ಕೂಡ ಆರ್ಥಿಕ ಸಹಾಯವನ್ನ ನೀಡಲಿಲ್ಲ. ರಾಜ್ಯ ಸರ್ಕಾರದ ಮೇಲೆ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ರಾಜ್ಯ ಸರ್ಕಾರ ಇನ್ನಷ್ಟು ಹೋರಾಟಗಳು ತೀವ್ರಗೊಳ್ಳದೇ ಇದ್ದ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಈ ಹೋರಾಟ ಬಹಳ ತೀವ್ರವಾಗಿ ನಡೆಯಲಿಕ್ಕಿದೆ ಅಂತ ಹೇಳುವಂತ ವಿಚಾರವನ್ನ CITನ ಪರವಾಗಿ ಹೇಳ್ತಾ, ನೀವೆಲ್ಲರೂ ಕೂಡ ಮಾರ್ಚ್ 3ರಿಂದ 7ರವರೆಗೆ ನಡೀತಾ ಇದ್ದಂತ ಹೋರಾಟದಲ್ಲಿ ಕಾರ್ಮಿಕರಾದಂಥವರು ಈ ಹೋರಾಟದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಅವರ ಕುಟುಂಬದವರು ಇದಕ್ಕೆ ಸಹಾಯ ಮಾಡಬೇಕು. ದುಡಿಯುವ ಮಹಿಳೆಯರು ಮನೆಯಿಂದ ತನ್ನ ಕೆಲಸದ ವಾತಾವರಣದಿಂದ ಆಚೆ ಬರುವುದು ಅಷ್ಟು ಸುಲಭದಲ್ಲ. ಆದರೆ ನಿಮ್ಮ ಕುಟುಂಬ, ನೀವು ಸುಸ್ಥಿರವಾಗಿರಬೇಕು ಅಂತಂದ್ರೆ, ನಿಮ್ಮ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಎಲ್ಲ ಕುಟುಂಬಗಳ ಸ್ನೇಹಿತರು ತಮ್ಮ ದುಡಿಯುವ ಮಹಿಳೆಯರನ್ನ ಹೋರಾಟಕ್ಕೆ ಕಳಿಸಬೇಕು. ನಾಡಿನ
ಎಲ್ಲ ಸಮಸ್ತರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ಅಂತೇಳಿ ನಾನು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITUವಿನ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಈ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.